ಸಾಧನೆಯ ಸಿಂಹಕ್ಕೆ ಜನಮನದ ಸಿಂಹಾಸನ. ಬಿ.ಎಸ್. ಯಡಿಯೂರಪ್ಪನವರ ಜನ್ಮದಿನದ ಸಂಭ್ರಮ. ಇಂದು ಕೇವಲ ಒಂದು ಹುಟ್ಟುಹಬ್ಬವಲ್ಲ, ಅದೊಂದು ಹೋರಾಟದ ಪಥದ ಸಂಭ್ರಮ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರ 84ನೇ ವರ್ಷದ ಹುಟ್ಟುಹಬ್ಬವನ್ನು ಮಸ್ಕಿ ಕ್ಷೇತ್ರದಲ್ಲಿ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ನಾಯಕನಿಗೆ ನಮನ. ಪ್ರತಾಪಗೌಡ ಪಾಟೀಲ್ ಅವರ ಶುಭಾಶಯ. ಭಾರತೀಯ ಜನತಾ ಪಾರ್ಟಿ ಮಂಡಲ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಸ್ಕಿ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಮಾಜಿ ಶಾಸಕರಾದ ಪ್ರತಾಪಗೌಡ ಪಾಟೀಲ್ ಅವರು ಬಿಎಸ್ವೈ ಅವರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾವನಾತ್ಮಕ ನುಡಿಗಳನ್ನು ಹಂಚಿಕೊಂಡರು. ನಾನು ರಾಜಕೀಯಕ್ಕೆ ಬರಲು ಕಾರಣೀಭೂತರೇ ಬಿಎಸ್ವೈ ಅವರು. ನನ್ನನ್ನು ಸದಾ ಕೈಹಿಡಿದು ಮುನ್ನಡೆಸಿದ ಮಾರ್ಗದರ್ಶಕರು. ನನ್ನ ಪಾಲಿಗೆ ನಿಜವಾದ ಜಾತ್ಯತೀತ ನಾಯಕ ಎಂದರೆ ಅದುವೇ ಯಡಿಯೂರಪ್ಪನವರು. ಸೇವೆಯೇ ಸಂಭ್ರಮ, ವಿಶಿಷ್ಟ ಆಚರಣೆ. ಯಡಿಯೂರಪ್ಪನವರ ಜನ್ಮದಿನದ ಅಂಗವಾಗಿ ಮಸ್ಕಿಯಲ್ಲಿ ಕೇವಲ ಸಂಭ್ರಮವಷ್ಟೇ ಅಲ್ಲದೆ ಅರ್ಥಪೂರ್ಣ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಗಳಲ್ಲಿ ಸೇವೆ, ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಸೇವೆಯೇ ನಿಜವಾದ ಸಂಭ್ರಮ ಎಂಬ ಸಂದೇಶ ಸಾರಲಾಯಿತು. ಸಿಹಿ ಹಂಚಿಕೆ. ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿ ವ್ಯಾಪಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ವಿಶೇಷ ಪ್ರಾರ್ಥನೆ. ಜನನಾಯಕರು 100 ಕಾಲ ಆರೋಗ್ಯವಾಗಿ ಬಾಳಲಿ ಎಂದು ದೇವಸ್ಥಾನಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಗಣ್ಯರ ಉಪಸ್ಥಿತಿ. ಈ ಸಂಭ್ರಮಾಚರಣೆಯಲ್ಲಿ ಮಂಡಲ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ, ಪುರಸಭೆ ಅಧ್ಯಕ್ಷ ಸುರೇಶ್ ಅರಸೂರು, ಮುಖಂಡರಾದ ಮಲ್ಲಪ್ಪ ಅಂಕಸದೊಡ್ಡಿ, ಬಿ.ಎಚ್. ದಿವಟರ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಯಡಿಯೂರಪ್ಪ ಎಂದರೆ ಹೋರಾಟ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಶಕ್ತಿ, ಸಾಧನೆ, ದಶಕಗಳ ಕಾಲದ ರಾಜಕೀಯ ಮುತ್ಸದ್ದಿತನ, ನಂಬಿಕೆ, 6.5 ಕೋಟಿ ಕನ್ನಡಿಗರ ಮತ್ತು ರೈತ ಸಮುದಾಯದ ಆಶಾಕಿರಣ. ವರದಿ ಸುರೇಶ ಬಳಗಾನೂರು. ಕಾರ್ಯಕ್ರಮ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ಶ್ರೀಮಂತ ನಾಯಕರು ಆದ ಶ್ರೀಮಂತ ಬಿ.ಎಸ್. ಯಡಿಯೂರಪ್ಪ 84ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲಕ ಆಸ್ಪತ್ರೆಗಳಲ್ಲಿ ಹಣ್ಣಂಪಲ ರೋಗಿಗಳು ಕೊಡೋದು, ಅದೇ ರೀತಿಯಾಗಿ ಈ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೂ ಕೂಡ ಸಿಹಿ ಹಂಚಿ ಯಡಿಯೂರಪ್ಪ 84ನೇ ಹುಟ್ಟುಹಬ್ಬದ ಸಡಗರವನ್ನು ಆಚರಣೆ ಮಾಡ್ತದೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಭೆಯಲ್ಲಿ ಹಿರಿಯರು ಭಾಗವಹಿಸುವಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಶಾಸಕರು ಪ್ರತಾಪಗೌಡ ಪಾಟೀಲರು ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾವು ಮತ್ತೊಮ್ಮೆ ಕೇಳೋದಕ್ಕೆ ಯಡಿಯೂರಪ್ಪನವರು ಅವರ ರಾಜಕಾರಣಕ್ಕೆ ಬಂದು 50 ವರ್ಷ ಆಯಿತು. ಒಂದು ಹುಟ್ಟುಹಬ್ಬವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಲಾಗ್ತಾ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮತ್ತು ಮಂಡಲ ಮಟ್ಟದಲ್ಲಿ ಕೂಡ ಆಚರಣೆ ಮಾಡ್ತಾರೆ. ನಾವು ಇದನ್ನು ಬೆಳೆಸಲಿಕ್ಕೆ ವಿಶೇಷವಾಗಿ ಪಕ್ಷಕ್ಕೆ ಮಾರ್ಗದರ್ಶಕರಾಗಿ, ಹಿರಿಯ ಮುಖಂಡರಾಗಿ ಪಕ್ಷ ಸಂಘಟನೆಯಲ್ಲಿ ಮತ್ತೊಮ್ಮೆ ಅವರು ಭಾಗವಹಿಸಬೇಕು. ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡುವ ಶಕ್ತಿ ದೇವರು ಅವ್ರಿಗೆ ಕೊಡಲಂತ ಆಶಿಸಿ ಮತ್ತೊಮ್ಮೆ ಅವರಿಗೆ ಆರೋಗ್ಯ ಸಂಪತ್ತು ದೇವರು ಕಾಪಾಡಿ ಆರೋಗ್ಯದಲ್ಲಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಂಡು ಹಿರಿಯರಿಗೆ ಬಂದಿದ್ದು ನನಗೆ ಬರೋ ಭಾರತ್ ಮಾತಾ ಕಿ ಜೈ.